ಫಿಟ್ನೆಸ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾತ್ರ 10% ಆಗ್ತಾ ಇದೆಯೇನೋ ಅನ್ನೋದು ನನ್ನ ಅನುಭವ. ಕೇಳ್ತಾ ಇದ್ದೀರಾ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ನಲ್ಲಿ ಕೃತಿಕಾ ಕುಟೀರ ಪಾಡ್ಕಾಸ್ಟ್. ಫಿಟ್ನೆಸ್ ಅಂದ ತಕ್ಷಣ ರೆಗ್ಯುಲರ್ ಆಗಿ ವಾಕ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬಂದ್ಬಿಡುತ್ತೆ. ಹಾಗೆ ರೆಗ್ಯುಲರ್ ಆಗಿ ವಾಕ್ ಹೋಗುವಂತಹ ಪೈಕಿಯಲ್ಲಿ ನಾನು ಒಬ್ಳು. ಯಾಕಂದ್ರೆ ಆಗೊಮ್ಮೆ ಈಗೊಮ್ಮೆ ಏನೋ ಒಂದು ಕೆಲಸ ಬಂದು ಸ್ಕಿಪ್ ಆಗ್ತಾ ಇರುತ್ತೆ. ಹಾಗೆ ಇವತ್ತು ವಾಕ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ಎಳ್ನೀರಂಗಡಿ ಕಾಣ್ತು. ಎಳ್ನೀರಂಗಡಿ ತಾತಪ್ಪ ಸ್ವಲ್ಪ ಪರಿಚಯ ಇದ್ದಿದ್ರಿಂದ ನೋಡಿದ ತಕ್ಷಣ ಮುಖದಲ್ಲಿ ಒಂದು ನಗು. ಏನಪ್ಪಾ, ತುಂಬಾ ದಿನ ಆಗೋಯ್ತು, ವಾಕಿಂಗ್ ಹೋಗಿದ್ಯಾ ಅಂತ ಹೇಳಿ ರುಚಿಯಾಗಿರುವಂತಹ ಪೇಪರ್ ಗಂಜಿ ಇರುವಂತಹ ಎಳ್ನೀರ್ನ ಕೊಚ್ಚಿಕೊಟ್ರು. ತಕ್ಷಣ 1-2 ಸೈಕಲ್ ಕೂಡ ಬಂದ್ರು. 4 ಜನ ಹುಡುಗರು ಅವರು ಎಳ್ನೀರ್ನ ಕುಡಿತಾ ಇದ್ರು. ತಕ್ಷಣ ಅಲ್ಲಿಗೊಂದು ಬ್ಯೂಟಿಫುಲ್ ಆಗಿರುವಂತಹ ಲಕ್ಸುರಿ ಆಗಿರುವಂತಹ ಬ್ಲೂ ಕಲರ್ ಕಾರ್ ಬಂದು ನಿಲ್ತು. ಎಲ್ಲರ ಕಣ್ಣು ಆ ಕಾರ್ ಕಡೆಗೆ ಹೋಯ್ತು. 1 ನಿಮಿಷ ಎಳ್ನೀರ್ ಕುಡಿಯೋದ್ನೆ ಮರ್ತ್ವಿ ಅಂತ ಅಂದ್ರೂ ತಪ್ಪಾಗಲ್ಲ, ಅಷ್ಟು ಲಕ್ಸುರಿಯಸ್ ಆಗಿತ್ತು. ಆ ಕಾರಲ್ಲಿ ಬಹುಶಃ 3-4 ಜನ ಇದ್ರು ಅಂತ ಅನ್ಸುತ್ತೆ. ಅವ್ರ ಮಾತನ್ನ ಕೇಳಿಸ್ಕೊಳ್ಳೋ ಇಂಟೆನ್ಷನ್ ಖಂಡಿತ ನಮ್ಗಿರ್ಲಿಲ್ಲ. ಆದ್ರೆ ಅವರು ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡ್ತಾ ಇದ್ರು. ಬಹುಶಃ ಅವರು ವರ್ಕೌಟ್ ಬಗ್ಗೆ, ಫಿಟ್ನೆಸ್ ಬಗ್ಗೆನೆ ಮಾತಾಡ್ತಾ ಇದ್ರು. 2 ನಿಮಿಷ 3 ನಿಮಿಷ ಆದ್ರೂ ಕಾರಿಂದ ಯಾರು ಇಳಿಲೇ ಇಲ್ಲ. ಆದ್ರೆ ಕಾರ್ ಒಳಗಡೆಯಿಂದ ಎಳ್ನೀರ್ ತಾತಪ್ಪನ ಜೋರಾಗಿ ಕರೆದ್ರು. ತಾತಪ್ಪ ಹೋದ್ರು. 4 ಸತಿ ಎಳ್ನೀರ್ ಕೊಟ್ಟು, ತಂದು, ಕೊಚ್ಚಿ, ಗಂಜಿನ ಕೊಟ್ಟು 4-5 ಸತಿ ಓಡಾಡಿದ್ರು. ತಾತಪ್ಪ ದುಡ್ಡು ಇಸ್ಕೋಬೇಕಾದ್ರೆ ನಗಾಡ್ತಾ ಹೇಳಿದ್ರು, 1000 ರೂಪಾಯಿ ಕೊಟ್ಬಿಟ್ಟು ಜಿಮ್ಗೆ ಅಂತ ಹೋಗ್ತಾರೆ, 1000 ರೂಪಾಯಿ ಕೊಟ್ಟು ವರ್ಕೌಟ್ ಮಾಡ್ಬೇಕು ಅಂತ ಮನೆಗೆ ಏನೇನೋ ತಂದಿಡ್ಸ್ಕೊಂತಾರೆ ಕಣವ. ಆದ್ರೆ ಕಾರಿಂದ ಇಳಿದು ಬಂದು ಎಳ್ನೀರ್ ಕುಡಿಯೋದಿಲ್ಲ, ಇದು ಯಾವ ಸೀಮೆ ಇರ್ತೀರಾ ನೀವೇ ಹೇಳಿ ಅಂತ ನಗ್ತಾ ಎಳ್ನೀರ್ ಕೊಚ್ಚಕ್ ಶುರು ಮಾಡಿದ್ರು. ಪಕ್ಕದಲ್ಲಿದ್ದು ಹುಡುಗರು ಬರ್ಲಾ ತಾತ ಅಂತ ನಗಾಡ್ತಾ ಸೈಕಲ್ ಹೊಡ್ಕೊಂಡು ಹೊರಟೇ ಬಿಟ್ರು. ಅಮ್ಮ ಯಾವಾಗ್ಲೂ ತರಕಾರಿ ತಗೋಬಾ ಅಥವಾ ಏನಾದ್ರೂ ತಗೋಬಾ ಅಂತ ಅಂದ್ರೆ ಥಟ್ ಅಂತ ಬರೋ ಉತ್ತರ, ಸ್ಕೂಟರ್ ಇಲ್ಲ, ನಾನ್ ಹೋಗಕ್ಕಾಗಲ್ಲ ಅಂತ. ಅದೇ ವಾಕ್ ಮಾಡ್ಬೇಕು, ಇವತ್ತು ವಾಕಿಂಗೇ ಹೋಗಿಲ್ಲ, 1-2 ಕಿಲೋಮೀಟರ್ ಆದ್ರೂ ನಡಿಬೇಕು ಅಂತ ಕೈಗೆ ಫಿಟ್ನೆಸ್ ಬ್ಯಾಂಡ್ ಹಾಕೊಂಡು ಹೊರಡ್ತೀವಿ. ಎಂತ ವಿಪರ್ಯಾಸ. ಮನೆಯಿಂದ ಕಳಿಸಿದ್ರೆ ಕೆಲ್ಸಕ್ಕೆ ಅಂತ ವಾಕ್ ಮಾಡಕ್ ರೆಡಿ ಇಲ್ಲ, ಆದ್ರೆ ಫಿಟ್ ಆಗಿರ್ಬೇಕು ಅಂತ ಗಂಟುಗಟ್ಲೆ ವಾಕ್ ಮಾಡಕ್ಕೆ ರೆಡಿ ಆಗಿದ್ದೀವಿ. 1000 ರೂಪಾಯಿ ಕೊಟ್ಟು ವರ್ಕೌಟ್ ಮಾಡಕ್ಕೆ ರೆಡಿ ಆಗಿದ್ದೀವಿ. ಆದ್ರೆ ನಮಗ್ ಬೇಕಾಗಿರೋ ವಸ್ತುಗೋಸ್ಕರ 4 ಹೆಜ್ಜೆ ಇಡೋಕೆ ನಾವು ರೆಡಿ ಇಲ್ವಲ್ಲಪ್ಪ ಅಂತ ಬೇಜಾರ್ ಕೂಡ ಆಯ್ತು. ಎನಿವೇಸ್, ಆದಷ್ಟು ಸೈಕಲ್ಲು, ಸ್ಕೂಟರು, ಕಾರನ್ನ ಬಿಟ್ಟು ಮನೆ ಹತ್ರ ಆದ್ರೂ ಓಡಾಡೋ ಪ್ರಯತ್ನ ಮಾಡೋಣ. ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ನನ್ನ ಪಾಡ್ಕಾಸ್ಟ್ನ ಕೇಳ್ತಾ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಆಡಿಯೋ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಫಿಟ್ನೆಸ್ ಬಗ್ಗೆ ಯೋಚನೆ ಕಮ್ಮಿ ಮಾಡಿ ಫಿಟ್ನೆಸ್ನ ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂಡ್ ಟಾಟಾ, ಬಾಯ್.